ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಪಕ್ಷದ ಅಭ್ಯರ್ಥಿಗಳಾದ ರಾಜು ಆಲ್ಗೂರ್ ಅವರೇ, ಚನ್ನಪ್ಪನ ಸುಡ್ಗಾರ್ ಅವರೇ, ಯಾದಗಿ BS ಪಾಟೀಲ್ ಅವರೇ, ಅನಂತ ದೊಡ್ಡಬಂದಿ ಅವರೇ, ಡಾಕ್ಟರ್ ಪ್ರಭು ಡಾಕ್ಟರ್ ಅವರೇ, ಬ್ಲಾಕಿನ ಅಧ್ಯಕ್ಷರೇ, ನಮ್ಮ ಬಾಯಿಯವರು ಮುತ್ತತ್ತಿ ಬಾಯಿ ಅವರೇ, ಛಾಯಾಗೌಡ ಅವರೇ, ಅವರಿವರೆನ್ನದೇ ನಮ್ಮ AIC ಬಂದಿದ್ದ ಡಾಕ್ಟರ್ ಸಯೀದ್ ಪುರಾನ್ ಅವರೇ, ನಮ್ಮೆಲ್ಲರಿಗೂ ಹಿರಿಯರು ಮಾಜಿ ಶಾಸಕರಾದಂತ ಶ್ರೀ ಶಿವಪುತ್ರಪ್ಪ ದೇಸಾಯಿ ಸಾಹೇಬ್ರೆ, ಈಗ 7ನೇ ತಾರೀಕಿಗೆ ಚುನಾವಣೆ ನಡೀತದೆ. ಇನ್ನು 4 ದಿವಸದಲ್ಲಿ 3, 4, 5, 6 4ನೇ ದಿವಸಕ್ಕೆ ಬೆಳಗ್ಗೆ 7 ಗಂಟೆಗೆ ತಾವೆಲ್ಲರೂ ಮತದಾನ ಮಾಡಬೇಕಾಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಈ ದೇಶವನ್ನು ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ. ವರ್ಷ ಬಿಜೆಪಿಯವರು ನರೇಂದ್ರ ಮೋದಿ ಅವರು ಕೇವಲ ಸುಳ್ಳುಗಳನ್ನು ಹೇಳುವ ಮೂಲಕ ವಿದೇಶದಲ್ಲಿ ತಪ್ಪು ಮಾಡೋದನ್ನು ನೋಡಿ 15 ಲಕ್ಷ ಆಗ್ತೀವಿ ಅಂತ ಹೇಳಿದ್ರು. ಬಂತ ವರ್ಷ 2 ಕೋಟಿ ನೌಕರಿ ಅಂತ ಹೇಳಿದ್ರು. ಆಯ್ತಾ, ನಾ ಕಾವುಂಗಾರ ಖರೀದುಂಗ ಅಂತ ಹೇಳಿದ್ರು. ಎಲ್ಲ ತಿಂದು ಮನೆ ಇಲೆಕ್ಟ್ರೋಲ್ ಬಾಂಡ್ನಾಗ, ಚುನಾವಣಾ ಬಾಂಡ್ನಾಗ 7,600 ಕೋಟಿ ಬೇಕಿದ್ರು. ಈಗ ಅವ್ರು ಬರೇ ಎದಕ್ಕಿರ್ದಾರಂದ್ರೆ ಹಿಂದೂ ಮುಸ್ಲಿಮ ಭಾವನೆಗಳಿಗೆ ಕೆಲಸಬೇಕು, ತನ್ನ ಮೂಲಕ ರಾಮ ಮಂದಿರ ಹಿಂದೂ ಮುಸ್ಲಿಂ ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗಿದಾರ. ಅಷ್ಟೇ ಅಲ್ಲ, ಹೆಣ್ಮಕ್ಳ ಮಾಂಗಲ್ಯ ಕಡೆ ಹೋಗಿದ್ದಾರೆ. ತಾಳಿ ಬಗ್ಗೆ ಮಾತಾಡುವಂತ ಒಬ್ಬ ಪ್ರಧಾನಮಂತ್ರಿ, ಬಹುಶಃ ನೀವು ಯಾರು ಗ್ರಾಮ ಪಂಚಾಯತ್ ಎಂದು ತಾಳಿ ತಗೊಂಡಿದ್ರು. ಮತ್ತೆ ನರೇಂದ್ರ ಮೋದಿ ಅದನ್ನು ಹೇಳ್ತಾರೆ, 70 ವರ್ಷದ ಕಾಂಗ್ರೆಸ್ ಅವಧಿಯಲ್ಲಿ ಯಾರೋ ಒಬ್ಬರು ಇತ್ತು ಸಹ ಹೆಣ್ಮಕ್ಳು ತಾಳಿ ಸಹ ಬಂಗಾರ ಬೇರೆ ಕೊಟ್ಟಾರ. ತಾಳಿ ಬಂಗಾರ ಮುಖ್ಯವಾಗಿ ಕೊಡ್ತಾರೆ. ನೀವು ನೋಡಿಲ್ಲ ಪುಣ್ಯಪ್ಪ ನರೇಂದ್ರ ಮೋದಿ ಅವರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ತಾಯಂದ್ರ ಸಹೋದರಿಯರ ಮಾಂಗಲ್ಯಕ್ಕೆ 1 ತೊಲಿ ಬಂಗಾರ 24,000 ರೂಪಾಯಿ ಇತ್ತು. ಈ 1 ತೊಲಿ ಬಂಗಾರ ಇದ್ದು ಸಹ ತಾಳಿ ಮಾಡ್ಬೇಕಂದ್ರೆ, ಮಂಗಳಸೂತ್ರ ಮಾಡ್ಬೇಕಂದ್ರೆ ನಿಮ್ಮ ವಿರುದ್ಧ 88,000 ರೂಪಾಯಿ. 3 ತೊಲಿ ಬರ್ತಿದ್ರು. ಅಚ್ಚಾ ದಿನ ನಾಯಿಗೆ ಒಳ್ಳೆ ದಿನ ಬರ್ತಾವು. ಪೆಟ್ರೋಲ್ ರೇಟ್ 64 ಇದ್ದು 102, ಡೀಸೆಲ್ ರೇಟ್ 54 ರೂಪಾಯಿ ಇದ್ದು 88, ಗ್ಯಾಸ್ ಸಿಲಿಂಡರ್ 440 ಇದ್ದು 1150 ರೂಪಾಯಿ, ಎಣ್ಣೆ 50 ರೂಪಾಯಿ ಇದ್ದು 150 ರೂಪಾಯಿ, ಸ್ಟೀಲ್ ಡಬಲ, ಸಿಮೆಂಟ್ ಡಬಲ, ಮತ್ತೆ 10 ರೂಪಾಯಿ ಮೌಲ್ಯಕ್ಕೆ ಸುತ್ತದೆ. ಡಾಲರ್ ರೇಟ್ ಹೆಚ್ಚಿಗೆ 44 ರೂಪಾಯಿ, ಈ ಡಾಲರ್ ರೇಟ್ 88 ರೂಪಾಯಿ ಡಾಲರ್ ರೇಟ್. ಮಕ್ಕಳು ನೋಟ್ಬುಕ್ ಪೆನ್ಸಿಲ್ ಬಿಟ್ಟಿಲ್ರಿ, ಅದನ್ನೇ GST. ಪಾಕಿಟ್ ಆಹಾರ ಬಂದ್ರೆ GST, ಪಾಕಿಟ್ ಮೊದಲು ಹಾಕಿರೋ GST, ನಿಮ್ ಕೋಳಿ ಚೀಲ ಚುರುಮುರಿ ಹಾಕಿರೋ GST. 10 ವರ್ಷ ನರೇಂದ್ರ ಮೋದಿ ಅವರು ಏನೂ ಕೆಲಸ ಮಾಡಿಲ್ಲ, ಯಾವುದೇ ಉದ್ಯೋಗ ಸೃಷ್ಟಿ ಮಾಡಿಲ್ಲ, ಬೆಲೆ ಏರಿಕೆ ನಿಯಂತ್ರಣ ಮಾಡಿಲ್ಲ, ಅಕ್ಷಯ ಜನ ಬಂದಿಲ್ಲ, ಒಳ್ಳೆ ಜನ ಬಂದಿಲ್ಲ. ಈಗ ಬದಲಾವಣೆ ಮಾಡಬೇಕಾಗಿದೆ. ನಿಮಗೆ ನಾವು ಬದಲಾವಣೆ ಮಾಡಬೇಕು. ಇವತ್ತು ಬದಲಾವಣೆ ಮಾಡಬೇಕಂದ್ರೆ ಇಲ್ಲಿ ರಾಜ್ಯವಾದಿಗಳಿಗೆ ನಾವು ಮತ ಹಾಕಿ ಆಶೀರ್ವಾದ ಮಾಡಬೇಕು. ಈ ಭಾಗದ ಸಂಸದರು ರಮೇಶ್ ಜಿಗಜಿಣಗಿ ಸಾಹೇಬರು 3 ವಾರ ಚಿಕ್ಕೋಡಿಗೆ ಆರಿಸಿ ಬಂದಾರ. 3 ಬಾರಿ ನೀವು ಆರಿಸಿ ಕಳಿಸ್ತೀರಿ. 6 ಬಾರಿ ಆರಿಸಿ ಬಂದು ಒಂದೇ ಒಂದು ಸಲ ಹೋಗಿ ಸಂಸತ್ನಲ್ಲಿ, ಪಾರ್ಲಿಮೆಂಟ್ ನಲ್ಲಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಕೇಳಿಲ್ಲ. ಇವತ್ತು 6 ಮಂದಿ ಅಣೆಕಟ್ಟು 5/19/524 ಆಗ್ಬೇಕು. ಅದರ ಗೆಜೆಟ್ ನೋಟಿಫಿಕೇಶನ್ ಆಗ್ಬೇಕಾಗಿತ್ತು. ಯಾವ ತರ 10 ಬಂದದ? 14 ವರ್ಷ ಆಯ್ತು. 14 ವರ್ಷ ಆದ್ರೂ ಕೂಡ ಪಾರ್ಲಿಮೆಂಟ್ ಹೋಗಿ ನಮ್ಮ ಸಂಸದರು ಅದು ಗೆಜೆಟ್ ನೋಟಿಫಿಕೇಶನ್ ಆಗತ್ತೇಳಿ ಪ್ರಶ್ನೆ ಕೇಳಿಲ್ಲ, ಚರ್ಚೆ ಮಾಡಿಲ್ಲ. ವಿಜಯಪುರ ಜಿಲ್ಲೆ ತೋಟಗಾರಿಕೆ ಜಿಲ್ಲೆ, ಇಲ್ಲಿ ದ್ರಾಕ್ಷಿ, ದಾಳಿಂಬರು, ನಿಂಬೆ ಬೆಳಿತೀವಿ. ಇಲ್ಲಿ ಪುನಾದಂತರೇ ಏನು ಕೇಂದ್ರ ಸರ್ಕಾರದ ರಿಸರ್ಚ್ ಇನ್ಸ್ಟಿಟ್ಯೂಟ್, ಸ್ಟೇಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ನಮ್ಮೊಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಲ್ಲಿ ತೋಟಗಾರಿಕೆ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೇಂದ್ರ ಸರ್ಕಾರ ಮಾಡಿರ್ತಾರೆ. ಇವತ್ತಿನ ಕಬ್ಬು ಬೆಳಿತೀವಿ, ಬಿಜಾಪುರ, ಬೆಳಗಾವ, ಬಾಗಲಕೋಟ. ಇದು ಕಬ್ಬಿನ ರೈತರ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಕೇಳಿಲ್ಲ. ವಿಜಯಪುರ ಗೋಲ್ ಗುಂಬಜದ ಇಬ್ರಾಹಿಂ ರೋಜರ ತೋಟದ ಪ್ರವಾಸೋದ್ಯಮದ ಆ ಪ್ರವಾಸೋದ್ಯಮ ಬಗ್ಗೆ ಪ್ರಶ್ನೆ ಕೇಳಿಲ್ಲ. ಎದ್ರ ಬಗ್ಗೆ ಕೇಳ ಆಯ್ತಪ್ಪ, ಕಡೆಗಿದು ಮೀಸಲು ಮತಕ್ಷೇತ್ರ ದಲಿತರೇ ಸ್ಪರ್ಧೆ ಮಾಡ್ಬೇಕು. ಆ ದಲಿತರ ಪರವಾಗಿ ನಾನು ಪ್ರಶ್ನೆ ಕೇಳಿದವ ಅದನ್ನೂ ಕೇಳಿಲ್ಲ, ಯಾವುದೂ ಕೇಳಿಲ್ಲ. ಈಗ ಅಂತ ಕಾಲ ಮಾಡಿದವು
ಈ ಅಂತ ಕಾಲಮಾನದವರು ಕೇಳಿದ್ರೆ ಕೊಡಂಗಿಲ್ಲ, ನೀವು ಕೇಳಿದ್ರೆ ಸಿಗಂಗಿಲ್ಲ. ಇದು ಕೇಳಿದ್ರೆ ಸಿಗ್ತದೆ ಕೇಳಿಲ್ಲ ನಾಲ್ಕು ಅನುಭವವು ಸೋಲ್ವಾಡ್ಗಿ, ಜಯವಾಡ್ಗಿ, ಕನ್ನಡ ಅಧಿಕಾರ ಸಕ್ನಾಳ ಬ್ರಾಂಚ್ ಕಿರಣ್ ಬಗಾರದ ಅಂತ ಹೇಳಿದರೆ ನೀತಿ ಸಮಿತಿ ಅದ. ಚುನಾವಣೆ ಮುಗಿಲಿ, ಒಂದು ದಿವಸ ನಾನೇ ಎಲ್ಲ ರಿವ್ಯೂ ಮಾಡ್ತೀನಿ. ಸಂಪೂರ್ಣವಾಗಿ ನಾವು ಮಾರುಕಟ್ಟೆಯಾಗಿ ಏನಾದ್ರು ಮಾಡಿದಲ್ಲ ಅದನ್ನ ನಾನು ರಿವ್ಯೂ ಮಾಡ್ತೀನಿ. ನಿಮ್ಮೆಲ್ಲ ಮುಖ್ಯಸ್ಥರು ಕೂಡ ಕಲಿತೀನಿ. ಅದಕ್ಕೆ ನೀತಿ ಸಮಿತಿ ಆಗುದಲ್ಲ, ಈ ದುಡ್ಡನ್ನ ಘೋಷಣೆ ಮಾಡಕ್ ಹೋಗಲ್ಲ. ಇಷ್ಟೇ, ನಿಮಗೆ ಏನು ಬೇಕೋ ಆ ಕೆಲಸಗಳೆಲ್ಲವನ್ನು ಕೂಡ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾವು ಮಾಡ್ತೀವಿ ಮಾತ್ರ ಸಂದರ್ಭ ಹೇಳಕ್ಕೆ ಬಯಸ್ತೇನೆ. 18 ನಾವು 165 ವರ್ಷ ಕೊಟ್ಟಿದ್ವಿ, 152 ವರ್ಷ ಹೇಳಿದ್ವಿ. ಅನ್ನ ಭಾಗ್ಯ, ಕ್ಷೀರ ಭಾಗ್ಯ, ಕೃಷಿ ಭಾಗ್ಯ, ಎಷ್ಟು ಜನಾಂಗಕ್ಕೆ 24% ಅವರ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲ ಇಲಾಖೆ. ಅದೇ 5 ಗ್ಯಾರಂಟಿ ಕೊಟ್ಟಿದ್ದೀವಿ ಚುನಾವಣೆಗಿಂತ ಮುಂಚೆ. ಏನ್ ಕೊಟ್ಟಿದ್ದೀವಿ? 200 ಕರೆಂಟ್ ಫ್ರೀ ಹೊರಗೆ ಅದೇ ಐತ್ರಿ. ಕಾಮರಾಜ್ ಬಂದಿದೆ, ಹೋತದ ದೇವ ಬದಲಾವಣೆ ಆಯ್ತು. ದೇವ್ ಹೋತ ತರಿಸ್ಕೋಬೇಡಿ. ದೇವ ಹೋಯ್ತು. ಆಮೇಲೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಬರಕ್ಕೆ ಬಂದ್ರೆ ಕೂಡ ಬಸ್ನಾಗೆಲ್ಲ ಫ್ರೀ. ಮೈಸೂರು, ಬೆಂಗಳೂರು ಎಲ್ಲೆಲ್ಲರೂ ಹೋಗಿ ನೀವು ಧರ್ಮಸ್ಥಳ